ಒಂದು 10-15 ಬೋರು ಒಂದು 2 ತಿಂಗಳಲ್ಲಿ ನಾವು ಬೋರ್ ಕೊರೆಸಿದ್ವಿ 15 ಲಕ್ಷ ರೂಪಾಯಿ ಖರ್ಚು ಮಾಡಿ. 30 ಅಡಿ ಈ ತೆಂಗಿನ ಸಾಲಿಂದ ಆ ತೆಂಗಿನ ಸಾಲಿಗೆ 30 ಅಡಿ ಜಾಗ ಇದೆ. 30 ಅಡಿ ಒಳಗಡೆಗೆ 10 ಅಡಿ ಹಂತದಲ್ಲಿ ಮತ್ತೆ 2 ಸಾಲು ಅಡಿಕೆನ ನಾವು ಮೇಂಟೈನ್ ಮಾಡ್ತಾ ಹೋದ್ವಿ. ಈಗ 4 ವರ್ಷ ಆಯ್ತು ಕಾಳುಮೆಣಸು ಹಾಕಿ. ಕೆಲವು 3 ವರ್ಷದಿದೆ, ಕೆಲವು 4 ವರ್ಷದಿದೆ. ನೀರಿನ ಅವಲಂಬನೆ ಇರ್ತಕ್ಕಂಥ ಬೆಳೆಗಳನ್ನ ನಾವು ಜಾಸ್ತಿ ಬೆಳ್ಕೊಂತ ಹೋದ್ರೆ ಮುಂದೆ ನಮಗೆ ಉಳಿಗಾಲ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನಾದ್ರೂ ಆಲ್ಟರ್ನೇಟ್ ಕ್ರಾಪ್ಸ್ ಮಾಡಬೇಕು. ಕಳೆನ ನಿರ್ಮೂಲನೆ ಮಾಡಿ ಅಂತಿರಲ್ಲ, ನಿರ್ವಹಣೆ ಮಾಡಿ ಅಂತ ಹೇಳ್ತೇವೆ. ಸೊ ನಾವು ಇದನ್ನ ಕಲ್ಟಿವೇಶನ್ ಮಾಡೋದಿಲ್ಲ. ಏನೇ ಮಾಡಿದ್ರು ಕೈಯಲ್ಲಿ ಕೀಳ್ತೀವಿ ಅಥವಾ ಬ್ರಷ್ ಕಟ್ಟಲ್ಲಿ ಹೊಡಿತೀವಿ. ನಾವು ಕಳೆನಾಶಕನ ಹೊಡೆಯೋದಿಲ್ಲ. ಒಂದು ನಾವು ಅಣ್ಣ ತಮ್ಮಳೆಲ್ಲ ಬೇರೆ ಬೇರೆ ಇದೀವಿ, ಬಟ್ ಸೆಂಟ್ರಲ್ ಯಾವುದು ಬ್ಯಾರಿಯರ್ಸ್ ಇಲ್ಲ. ಬೇಲಿಗಳು ನಂದು ನಿಂದು ಅಂತ ಬೇರಿಯರ್ಸ್ ಇಲ್ಲ. ಕಮ್ಯುನಿಟಿ ಫ್ಯಾಮಿಲಿ ಫಾರ್ಮಿಂಗ್. ಹಾಗಾಗಿ ಇವತ್ತು ನನಗೆ ನೀರು ಬಿಡಬೇಕಂದಾಗ ನನ್ನಲ್ಲಿರ್ತಕ್ಕಂಥ ವಾಲ್ಗಳನ್ನ ನಾನು ಓಪನ್ ಮಾಡ್ಕೊಂತೀನಿ. ಬೇರೆ ಅಣ್ಣ ತಮ್ಮಳೆಲ್ಲ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ನಾಳೆಗೆ ಅವ್ರು ಸರ್ತಿ ಬಂದಾಗ ಅವರ ತೋಟದಲ್ಲಿ ಇರ್ತಕ್ಕಂಥ ವಾಲ್ಗಳು ಓಪನ್ ಮಾಡ್ಕೊಂತಾರೆ, ನನ್ನ ವಾಲ್ಗಳನ್ನ ಕ್ಲೋಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ತಿಪ್ಪೇಸ್ವಾಮಿ. ನಾನು ನಿವೃತ್ತ ಸಿವಿಲ್ ಇಂಜಿನಿಯರು. ನಮ್ಮ ಫಾರಂ ಹೆಸರು CNR ಅಗ್ರಿ ಫಾರಂ ಅಂತೇಳಿ. ನಮ್ಮ ಊರು ಚಿಕ್ಕಚೆಲ್ಲೂರು, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾನು ಈಗ ಈ ಒಂದು 19 ಇರತಕ್ಕಂಥ ತೋಟದಲ್ಲಿರ್ತಕ್ಕಂಥ ಬೆಳೆಗಳ ಸಂಯೋಜನೆ ಮತ್ತು ಅದರ ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮುಖ್ಯ ಬೆಳೆಯಾಗಿ ಅಡಿಕೆ, ತೆಂಗು, ಕಾಳುಮೆಣಸು ಇವೆಲ್ಲ ಮುಖ್ಯ ಬೆಳೆಗಳಿದ್ದಾವೆ. ಇನ್ನೂ ಉಪ ಬೆಳೆಗಳೆಲ್ಲ ಇದ್ದಾವೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರವನ್ನು ತಿಳಿಸ್ತೀನಿ. ಬನ್ನಿ ನೋಡೋಣ. ತೆಂಗು ಎಷ್ಟು ವರ್ಷದ್ದು ಮತ್ತು ಎಷ್ಟು ಅಂತರದಲ್ಲಿ ಯಾವ ತಳಿಯನ್ನು ಹಾಕಿದ್ದೀರಾ ಸರ್? ತೆಂಗು ನಮಗೆ ಲೋಕಲ್ ವೆರೈಟಿ, ಟಿಪ್ ಟು ಟಾಲ್ ಅಂತ ಹೇಳ್ತಾರೆ. ಲೋಕಲ್ ವೆರೈಟಿ 30 ಅಡಿ ಅಂತರ ಇದೆ. ನಾವು ಇದನ್ನ ಮಾಡಿದ್ದು ಉದ್ದೇಶ, ಮೊದಲು ರೇಷ್ಮೆ ಮಾಡಿದ್ವಿ. ರೇಷ್ಮೆ ಮಾಡಿದಾಗ ಆ ಕಾಲುವೆಗಳು ಎಲ್ಲಿ ಬರ್ತಾವೋ ರೇಷ್ಮೆ ನೀರಾಯಿಸ್ಲಿಕ್ಕೆ, ಆ ಒಂದು ಕಾಲುವೆಯಲ್ಲಿ ನಾವು ನೀರನ್ನ ಹೋಗತಕ್ಕಂಥ ಕಾಲುವೆ ಬದಿಯಲ್ಲಿ ನಾವು ತೆಂಗನ್ನ ನೆಟ್ಕೊಂತ ಹೋದ್ವಿ. ತೆಂಗು ಆದಮೇಲೆ ರೇಷ್ಮೆ ಕೃಷಿ ಕಾರ್ಮಿಕರ ಕೊರತೆಯಿಂದ ರೇಷ್ಮೆ ನಾವು ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ತೆಗೆದ್ವಿ. ಅದಾದಮೇಲೆ 2 ಸಾಲು 30 ಅಡಿ ಈ ತೆಂಗಿನ ಸಾಲಿಂದ ಆ ತೆಂಗಿನ ಸಾಲಿಗೆ 30 ಅಡಿ ಜಾಗ ಇದೆ. 30 ಅಡಿ ಒಳಗಡೆಗೆ 10 ಅಡಿ ಹಂತದಲ್ಲಿ ಮತ್ತೆ 2 ಸಾಲು ಅಡಿಕೆನ ನಾವು ಮೇಂಟೈನ್ ಮಾಡ್ತಾ ಹೋದ್ವಿ. ಅಡಿಕೆ ಯಾವ ತಳಿ ಸರ್ ಇದು? ಅಡಿಕೆ ನಮ್ಮ ಲೋಕಲ್ ವೆರೈಟಿ ಸರ್. ಲೋಕಲ್. ನಮ್ಮ ಎಷ್ಟು ವರ್ಷದ ಹಿಂದೆ ಅಡಿಕೆಯನ್ನ? ಇದು ತೆಂಗು 40 ವರ್ಷದ ಹಿಂದಿಂದು, ಅಡಿಕೆ 30 ವರ್ಷದ ಸರ್. 30 ವರ್ಷದ. ಇಲ್ಲಿ ನಾವು ನೋಡ್ಬೋದು 30 ವರ್ಷದ ಅಡಿಕೆಗಳನ್ನ. ಎಷ್ಟು ಅಂದ್ರೆ ಈ ಒಂದು ಎಕರೆಯಲ್ಲಿ ಎಷ್ಟು ಡೆನ್ಸಿಟಿಯಲ್ಲಿ ನೀವು ಈ ಅಡಿಕೆ ಮತ್ತು ತೆಂಗನ್ನ ಕೂರಿಸಿದ್ದೀರಾ ಸರ್? ನಮಗೆ 30 ಅಡಿ ಅಂತರ, ಸಾಲಿಂದ ಸಾಲಿಗೆ 30 ಅಡಿ, ಗಿಡದಿಂದ ಗಿಡಕ್ಕೆ ಸಾಲಲ್ಲಿ 30 ಅಡಿ ತೆಂಗಿದೆ. 2 ನಂತರ 2 ಸಾಲು ಅಂದ್ರೆ 10 ಅಡಿ ತೆಂಗಿನ ಮರದಿಂದ 10 ಅಡಿ ಸಾಲು ಅಡಿಕೆ, ಅಲ್ಲಿಂದ ಮತ್ತೆ ಅಡಿಕೆಗೆ 10 ಅಡಿ ಸಾಲು, ಅಲ್ಲಿಂದ ತೆಂಗಿನ ಮರಕ್ಕೆ 10 ಅಡಿ ಸಾಲು. ಈ ಒಂದು ಅಡಿಕೆ ಸಾಲಲ್ಲಿ 9 ಅಡಿ ಮರದಿಂದ ಮರಕ್ಕೆ ಅಡಿಕೆ ಸಾಲು ಮರಗಳಿಲ್ಲದೆ. ಈಗ ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ನಾವು ಇತ್ತೀಚಿನ ಏಕ ಬೆಳೆಯಲ್ಲಿ ನಾವು ಬೆಳಿಬಾರ್ದು, ನಾವು ಆರ್ಥಿಕವಾಗಿ ಸದೃಢವಾಗೋದಿಲ್ಲ ಅಂತಕ್ಕಂಥ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ಇಂಟರ್ಕ್ರಾಪಿಂಗ್ ಮಲ್ಟಿ ಲೇಯರ್ ಇಂಟರ್ಕ್ರಾಪಿಂಗ್ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು ಇವೆಲ್ಲ ಮೆಣಸು, ಕಾಫಿ, ಜಾಯಿಕಾಯಿ ಈ ಎಲ್ಲ ಬೆಳೆಗಳನ್ನು ಸಂಯೋಜನೆ ಮಾಡ್ಕೊಂತ ಬಂದ್ವಿ. ನೋಡಿ, ಇದು ಪಣಿಯೂರ್ 5. ಪಣಿಯೂರ್ 5 ಹೇಳಿದ್ರಿ. ಪಣಿಯೂರ್ 1 ಅಂತ ಹೇಳ್ಬಿಟ್ಟು ಪಣಿಯೂರ್ 1 ಮತ್ತು 5 ಎರಡು ಇದೆ ನಿಮ್ಮಲ್ಲಿ? 2 ಇದೆ ಸರ್, 2 ಇದೆ. ಫಸ್ಟ್ ನಾವೇನ್ ಮಾಡಿದ್ವಿ, ಗೋಡಂಬಿ ಗಿಡ ತರಬೇಕಾದಾಗ ಒಂದು 10 ಗಿಡ ತಂದ್ವಿ, ಒಂದು 20 ಗಿಡ. ಗೋಡಂಬಿ ಗಿಡಗಳು ಎಲ್ಲಿದೆ? ಗೋಡಂಬಿ ಗಿಡ ಇನ್ನೊಂದು ಪ್ಲಾಟ್ ಇದೆ ಸರ್. ನಾನು ನಿಮಗೆ ಮುಂದಿನ ಇದರಲ್ಲಿ ತೋರಿಸ್ತೀನಿ, ಮುಂದೆ ತೋರಿಸ್ತಾ ಹೋಗ್ತೀನಿ ನಮ್ಮ ತೋಟದ ವೀಕ್ಷಣೆಯಲ್ಲಿ. ನಾವು ಫಸ್ಟ್ಗೆ ನಾವು ಪುತ್ತೂರಿಂದ ಗೋಡಂಬಿ ಸಸಿ ತರಬೇಕಾದಾಗ ನಮ್ಮ ತೋಟದಲ್ಲಿ ಮೆಣಸು ಬರುತ್ತಿಲ್ಲ ಅಂತಕ್ಕಂಥ ನೋಡ್ಬೇಕು ಅಂತಕ್ಕಂಥ ಟ್ರಯಲ್ ಆಗಿ ನಾವು ಒಂದು 20 ಗಿಡ ಕಾಳುಮೆಣಸು ತಂದಿವಿ. ಚೆನ್ನಾಗಿ ಬಂದಾದ್ಮೇಲೆ ನಮ್ಗೆ ಒಂದು ಉತ್ತೇಜನ ಸಿಕ್ತು, ನಾವು ಯಾಕೆ ಮಾಡಬಾರ್ದು ಇದನ್ನ ಅಂತೇಳಿ. ಆ ಉತ್ತೇಜನ ಸಿಕ್ಕ ಮೇಲೆ ನಾವು ಸಹ ಈ ತರ ಎಲ್ಲನೂ ಪೂರ್ತಿ ನಮ್ಮ ತೋಟಕ್ಕೆಲ್ಲ ಪೂರ್ತಿ ಕಾಳುಮೆಣಸನ್ನ ಹಬ್ಸ್ಕೊಂತ ಬಂದ್ವಿ. ಈಗ 4 ವರ್ಷ ಆಯ್ತು ಕಾಳುಮೆಣಸು ಹಾಕಿ. ಕೆಲವು 3 ವರ್ಷದಿದೆ, ಕೆಲವು 4 ವರ್ಷದಿದೆ. 4 ವರ್ಷದಿದ್ದಲ್ಲ 4 ವರ್ಷದ್ದು ನೋಡಿ, ಈ ರೀತಿ ಎಲ್ಲ ನಮಗೆ ಟಿಲ್ಲರ್ಸ್ ಎಲ್ಲ ಬಂದಿದೆ, ಚೆನ್ನಾಗಿ ಬಂದಿದೆ. ಗೊಂಚಲ ಚೆನ್ನಾಗಿ ಬಿಟ್ಟಿದೆ. ಈ ಸಲ ಒಳ್ಳೆ ಇಳುವರಿ ಬರ್ತಕ್ಕಂಥ ನಿರೀಕ್ಷೆನೂ ಇದೆ. ಈಗ ನಾನು ಕೇಳುವಂಥದ್ದು, ಹೌದು ಸರ್, ನಿಮ್ಮದು ಚಿತ್ರದುರ್ಗ ಆಂಧ್ರದ ಒಂದು ಗಡಿ ಭಾಗ. ಈ ಒಂದು ಜಾಗ ಎಲ್ಲಿದೆ? ಪುತ್ತೂರು ಎಲ್ಲಿದೆ? ಹೇಗೆ ಕನೆಕ್ಷನ್ ಹೇಗೆ ಸರ್? ಪುತ್ತೂರಲ್ಲಿ ಅಂದ್ರೆ ನಾವು ಕೊರೋನಾ ಬಂತು. ಕೊರೋನಾದಲ್ಲಿ ಕೊರೋನಾದ ಹಿಂದ್ಗಡೆ 2019ರಲ್ಲಿ ನೀರಿನ ಅಭಾವ ನಮಗೆ ತುಂಬಾ ಆಯ್ತು. ತುಂಬಾ ಆದಾಗ ನಾವೇನ್ ಮಾಡಿದ್ವಿ, ನಮ್ಮ ತೋಟ ಒಂದು ಪ್ಲಾಟ್ ಒಣಗಿ ಹೋಯ್ತು. ಈ ತೋಟ ಸಹ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಉತ್ಪತ್ತಿ ಆಯ್ತು. ಒಂದು 10-15 ಬೋರು ಒಂದು 2 ತಿಂಗಳಲ್ಲಿ ನಾವು ಬೋರ್ ಕೊರೆಸಿದ್ವಿ 15 ಲಕ್ಷ ರೂಪಾಯಿ ಖರ್ಚು ಮಾಡಿ. ನೀರಿನ ಲಭ್ಯತೆ ಬಹಳ ಕಡಿಮೆ ಆಯ್ತು. ಆ ಉದ್ದೇಶದಲ್ಲಿ ಮತ್ತೆ ಇನ್ನೊಂದು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪ್ಲಾಟ್ ಇಂದ ಸರ್ವೆ ನಂಬರ್ ಇಂದ ಅಲ್ಲಿ ನೀರು ತಗೊಂಡು ಒಂದು 800 ಮೀಟರ್ ದೂರದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಟೋಟಲ್ ಉಳಿಸ್ಕೊಂಡ್ವಿ. ಅದಾದ್ಮೇಲೆ 2020ರಿಂದ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು.
ಬಂದಾಗ ತೋಟಗಳು ಇರ್ತಕ್ಕಂಥ ತೋಟಗಳನ್ನ ಉಳಿಸ್ಕೊಂಡ್ವಿ. ಆವತ್ತು ನಾವು ಯೋಚನೆ ಮಾಡಿದ್ವಿ ಕೊರೋನಾ 2019ರಲ್ಲಿ ನಾವು ಇದನ್ನೇ ನೀರಿನ ಅವಲಂಬನೆ ಇರ್ತಕ್ಕಂಥ ಬೆಳೆಗಳನ್ನ ನಾವು ಜಾಸ್ತಿ ಬೆಳ್ಕೊಂತ ಹೋದ್ರೆ ಮುಂದೆ ನಮಗೆ ಉಳಿಗಾಲ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನಾದ್ರೂ ಆಲ್ಟರ್ನೇಟ್ ಕ್ರಾಪ್ಸ್ ಮಾಡಬೇಕು, ಡ್ರಾಟ್ ರೆಸಿಸ್ಟೆನ್ಸ್ ಬರ ನಿರೋಧಕ ಇರ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಗೋಡಂಬಿ, ಸೀತಾಫಲ ಈ ಎಲ್ಲ ಒಂದು ಇಂಟರ್ಕ್ರಾಪ್ ಮಾಡೋಣ. ಅವಕ್ಕೆ ಮಳೆ ಇಲ್ಲದು ಸಹ ಒಂದಷ್ಟು ನಾವು ಮೇಂಟೈನ್ ಮಾಡಿದ್ರೆ ಮಳೆ ಇಲ್ಲದು ಸಹ ಅವು ತಮಗೆ ಜೀವ ಉಳಿಸ್ಕೊಂತವೆ, ಬೆಳೆ ಕೊಡ್ತೇವೆ ಅಂತಕ್ಕಂಥ ಉದ್ದೇಶದಲ್ಲಿ ನಾವು ಆ ರೀತಿ ಮಾಡ್ಕೊಂತ ಬಂದ್ವಿ. ಸೊ ಈಗ ಗೋಡಂಬಿ, ಸೀತಾಫಲ ಇನ್ನೊಂದು ಪ್ಲಾಟ್ ಅಲ್ಲಿ ಇದೆ ನಿಮ್ಗೆ? ಇದೆ ಸರ್. ಸೊ ಈಗ ನಿಮ್ಮ ಕೃಷಿ ಪುಟವನ್ನ ಒಂದೊಂದೇ ತೆಗಿತಾ ಇದ್ದಾರೆ ನೀವು? ಹೌದೌದು. ನಾನು ಕೇಳಿದ್ದು ಪಣಿಯೂರು 5ಕ್ಕೆ, ಪಣಿಯೂರು 5 ಗೋಡಂಬಿ ಮತ್ತೆ ಸೀತಾಫಲದ ಜೊತೆಗೆ ನಿಮ್ಮ ತೋಟಕ್ಕೆ ಬಂತು. ಓಕೆ, ಇದು ನಿಮ್ಮ ಈಗ 4 ರಿಂದ 5 ವರ್ಷದ ಒಂದು 4 ವರ್ಷದ ಬೆಳೆ. ಹೌದು. ಓಕೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು 4 ರಿಂದ 5 ವರ್ಷದ ಪಣಿಯೂರು 5 ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಜೇನು ಪೆಟ್ಟಿಗೆಗಳನ್ನ ಕೂಡ ಇಟ್ಟಿದ್ದೀರಾ. ಹೌದು ಸರ್. ಇದೆಲ್ಲ ನಿಮ್ಮ ಮೌಲ್ಯವರ್ಧನೆಯ ಒಂದೊಂದು ಭಾಗ ಸರ್. ಅದಕ್ಕೆ ಮೌಲ್ಯವರ್ಧನೆಗಿಂತಲೂ ನಮಗೆ ಮುಖ್ಯವಾಗಿ ಬೇಕಾದ್ರು ಪರಾಗಸ್ಪರ್ಶಕ್ಕೆ. ನಮ್ಮಲ್ಲಿ ಹಣ್ಣಿನ ಬೆಳೆಗಳಿದಾವೆ, ಅಡಿಕೆ, ತೆಂಗು, ಮತ್ತೆ ಗೋಡಂಬಿ, ಸೀತಾಫಲ ಇವೆಲ್ಲ ಇದಾವೆ. ಡ್ರ್ಯಾಗನ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಇದೆ, ಇದೆ, ಇವೆಲ್ಲ ಇದೆ, ಬೆಣ್ಣೆಹಣ್ಣು ಇವೆಲ್ಲ ಇದಾವೆ. ಇವೆಲ್ಲಕ್ಕೂ ನಮಗೆ ಪರಾಗಸ್ಪರ್ಶ ಆಗಬೇಕಾದಾಗ ನ್ಯಾಚುರಲ್ ಆಗಿಂತ ಇದರಲ್ಲಿ ನಾವು ಜೇನುಹುಳ ಇದ್ದಾಗ ಅವಕ್ಕೆ ಪರಾಗಸ್ಪರ್ಶದ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. 15-20% ನಮಗೆ ಹೀಲ್ಡು ಜಾಸ್ತಿ ಬರ್ತಕ್ಕಂಥ ಸಂಭವನೀಯತೆ ಇದೆ. ಆ ಉದ್ದೇಶಕ್ಕೆ ನಾವು ಜೇನು ಪೆಟ್ಟಿಗೆಗಳನ್ನ ಮೇಂಟೈನ್ ಮಾಡ್ತಾ ಇದೀರಾ. ನಾನು ಇಲ್ಲಿ ನೋಡಬಹುದು ಬಹುಶಃ ಅರೇಬಿಕಾ ಕಾಫಿ ಅನ್ಸುತ್ತಲ್ಲ? ಹೌದು ಸರ್, ಅರೇಬಿಕಾ ಕಾಫಿ. ಇದೆಷ್ಟು ಸರ್? ಒಂದು 6-8 ತಿಂಗಳಿಂದ? ಹೇಗೆ? 6 ತಿಂಗಳು ಸರ್. 6 ತಿಂಗಳಾಯ್ತು. ಇದೇ ಯಾವ ಭಾಗದಿಂದ? ಚಿಕ್ಕಮಗಳೂರು ಭಾಗದಿಂದ ಸರ್. ಅಂದ್ರೆ ಈ 4-5 4-5 ವರ್ಷದಲ್ಲಿ ಒಂದೊಂದೇ ಉಪಬೆಳೆಗಳನ್ನ ನಿಮ್ಮ ತೋಟದಲ್ಲಿ ನೀವು ಸೇರಿಸ್ತಾ ಬಂದ್ವಿ. ಈ ಹಂತದಲ್ಲಿ ಕಾಫಿಗೆ ನೀರು ಬೇಕು, ನೀರು ಬೇಡ ಅಂತ ನೀವು ಗೋಡಂಬಿಗೆ ಹೋದ್ರಿ. ಹೌದು. ಈಗ ನೀರು ಇರುವಂತ ಕಾಫಿನ ಯಾಕೆ ತಂದ್ರಿ ಮಧ್ಯದಲ್ಲಿ? ಏನಕ್ಕೆ ತಂದಿವಿ ಅಂದ್ರೆ ಈ ಜಾಗದಲ್ಲಿ ನಾವು ಹಾಗೆ ಬಿಟ್ರೆ ಮೇಂಟೆನೆನ್ಸ್ ಅದನ್ನ ಹಾರ್ವೆಸ್ಟ್, ಕಸ ಹುಲ್ಲು ಅದನ್ನೆಲ್ಲ ಬೆಳಿಲಿಕ್ಕೆ ಅದನ್ನ ರಿಮೂವ್ ಮಾಡದೆ ಒಂದು ದೊಡ್ಡ ಕಥೆ ಆಗುತ್ತೆ ನಮಗೆ. ಜೊತೆಗೆ ಈ ತೆಂಗಿನ ಮರದ್ದು ಬೇರುಗಳಾಗ್ಲಿ, ಅಡಿಕೆ ಮರದ ಬೇರುಗಳಾಗ್ಲಿ ಎಲ್ಲ ಕಡೆ ಹರಡಿರುತ್ತೆ. ನಾವು ಇಲ್ಲಿ ನೀರು ಕೊಟ್ರೆ ನಮ್ಗೆ ಸರಿಸಮಾನವಾದ ಇಳುವರಿ ಅಡಿಕೆ ಮತ್ತು ತೆಂಗುಗಳಲ್ಲಿ ಸಹ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಅದಕ್ಕೆ ಸಪ್ಲೈ ಆಗುತ್ತೆ. ಸಪ್ಲೈ ಆದ್ರಿಂದ ಅದರ ಇಳುವರಿನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ನಮಗೆ ಉತ್ಪನ್ನನೂ ಬರುತ್ತೆ. ಮತ್ತೆ ಇದರಲ್ಲಿ ಶೇಡ್ ಕ್ರಿಯೇಟ್ ಆಗೋದ್ರಿಂದ ನೆರಳಲ್ಲಿ ನಮಗೆ ಹುಲ್ಲಿನ ಪ್ರಮಾಣ, ಕಳೆ ಪ್ರಮಾಣ ಕಡಿಮೆ ಆಗುತ್ತೆ, ಶೇಡಿಂಗ್ ಆಗುತ್ತೆ, ಮತ್ತೆ ಮಲ್ಚಿಂಗ್ ಆಗುತ್ತೆ. ಅದು ಕಳೆ ಬೇಕು ಅಂತ ಹೇಳ್ತಿರ್ತಾರಲ್ಲ ಸರ್? ಕಳೆ ಬೇಕು. ಕಳೆ ನಾನು ನಿರ್ಮೂಲನೆ ಮಾಡಿ ಅಂತಿರಲ್ಲ, ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿರ್ವಹಣೆ ಮಾಡಿ ನಿರ್ಮೂಲನೆ ಮಾಡಕ್ ಆಗೋದಿಲ್ಲ ಕಳೆನ. ಕಳೆ ಬೇಕು. ಕಳೆನ ನಾವು ನಿರ್ವಹಣೆ ಮಾಡ್ಬೇಕು, ವಿನಃ ನಿರ್ಮೂಲನೆ ಮಾಡಕ್ ಆಗಲ್ಲ. ಅದು ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಒಂದು ಒಳ್ಳೆ ಕ್ಯಾಪ್ಷನ್ ಕೊಡ್ತೀರ ನಮ್ಮ ಹತ್ರ, ಏನ್ ಬೇಕಾರಾಗ್ಲಿ ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ವಹಣೆ ಮಾಡ್ಬೇಕು. ಓಕೆ, ಈಗ ಪಣಿಯೂರು 5. ಈಗ ಪಣಿಯೂರು 5 ನಾವು ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ನಾನು ಕಂಡದ್ದು ತುಂಬಾ ಕಮ್ಮಿ. ಹೌದು. ಪಣಿಯೂರು 1 ಹೆಚ್ಚಿನ ಮಟ್ಟದಲ್ಲಿ ಇಳುವರಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದ್ವು. ಚಾಂಪಿಯನ್ ಆಫ್ ದಿ ಬ್ಲಾಕ್ ಪೆಪ್ಪರ್ ಅಂದ್ರೆ ಪಣಿಯೂರು 1 ಇದೆ. ಸೊ ಈಗಿದ್ದಾಗ ನೀವು ಈ ಪ್ರದೇಶದಲ್ಲಿ ಪಣಿಯೂರು 5 ಚೂಸ್ ಮಾಡಿದ್ದ ಕಾರಣ ಏನು? ಈಗ ನಿಮಗೆ ಇಳುವರಿಯಲ್ಲಿ ಪಣಿಯೂರು 1 ಎದ್ದು ನಿಲ್ಲುತ್ತಾ ಅಥವಾ ಪಣಿಯೂರು 5 ಎದ್ದು ನಿಲ್ಲುತ್ತಾ? ನಮಗೆ ಎರಡೂ ಸರಿಸಮಾನ ಬರ್ತದವೆ. ನಾನು ಪಣಿಯೂರು 5 ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ, ನಾನು ಒಂದೆರಡು ಫಾರ್ಮ್ ವಿಸಿಟ್ ಮಾಡಿದಾಗ ಒಳಕೆರೆ ಅಕ್ಕಪಕ್ಕ ಅಲ್ಲಿ ಡಾಕ್ಟರ್ ತೋಟಕ್ಕೆಲ್ಲ ಹೋದಾಗ ಅವ್ರು ಪಣಿಯೂರು 5 ಹಾಕಿದ್ರು, ಪಣಿಯೂರು 4 ಹಾಕಿದ್ರು. ಅವ್ರು ನೋಡಿದಾಗ ನನಗೆ ಅದು ಮನಸ್ಸಿಗೆ ಹಿಡಿಸ್ತು, ಸಾಕಷ್ಟು ಇಳುವರಿ ಬಂದಿತ್ತು. ಹಾಗಾಗಿನೇ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತೆ ನಾವು ಪುತ್ತೂರಿಗೆ ಹೋದಾಗ ಪಣಿಯೂರು 1 ಸಿಕ್ತು ನಮಗೆ. ಪಣಿಯೂರು 1 ಹಾಕಿದ್ದೀನಿ. ನಮ್ಗೆ ಏನಾಗ್ತಂದ್ರೆ ವಿಜ್ಞಾನಿಗಳು ಹೇಳ್ತಕ್ಕಂಥದ್ದು, ಒಂದೇ ತಳಿನ ನೀವು ಹಾಕಬೇಡಿ, ಬಹು ತಳಿಗಳನ್ನ, ಬೇರೆ ಬೇರೆ ತಳಿಗಳನ್ನ ಹಾಕಿ. ಒಂದು ವರ್ಷ ಇದರಲ್ಲಿ ಬೇರಿಂಗ್ ಚೆನ್ನಾಗಿರುತ್ತೆ, ಇನ್ನೊಂದು ವರ್ಷ ಅದರಲ್ಲಿ ಬೇರಿಂಗ್ ಬರುತ್ತೆ. ನಿಮಗೆ ವರ್ಷ ಇಳುವರಿ ಯಾವ್ದಾದ್ರು ಒಂದು ಇಳುವರಿ ಕಡಿಮೆ ಆದ್ರೂ ಇನ್ನೊಂದರಲ್ಲಿ ಮೇಂಟೈನ್ ಆಗುತ್ತೆ ಅಂತಕ್ಕಂಥ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ವಿಜ್ಞಾನಿಗಳು. ಆ ಉದ್ದೇಶಕ್ಕೆ ನಾನು ಏನ್ ಮಾಡ್ತಿದ್ದೀನಿ, 2-3 ತಳಿಗಳನ್ನು ಆಯ್ಕೆ ಮಾಡಕ್ಕೆ ಹೇಳ್ತಿದ್ದೀನಿ. ನಾನು ಸಹ ಅದನ್ನ ಅಳವಡಿಸ್ಕೊಂತಿದ್ದೀನಿ. ಕಾಫಿ ಎಷ್ಟು ತಳಿ ಇದೆ ಸರ್ ನಿಮ್ಮಲ್ಲಿ? ಕಾಫಿ 1 ತಳಿ ಇದೆ ಸರ್. ಅದ್ಯಾಕೆ 2 ಮಾಡ್ಲಿಲ್ಲ ಅಂದ್ರೆ ಅದು ರೋಬಸ್ಟರ್ ಮಾಡಕ್ ಹೋದಾಗ ಅದ್ರದ್ದು ಹೈಟ್ ಜಾಸ್ತಿ ಆಗುತ್ತೆ. ಹೈಟ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಇದು ಕಾಳ್ಮೆಣಸ್ ಇದೆ, ಇದು ತುಂಬಾ ಬುಷ್ ಟೈಪ್ ಆದಾಗ ಇದಕ್ಕೆಲ್ಲ ನಮ್ಗೆ ಅಲ್ಲಿವರೆಗೂ ಗರಿಗಳು ನಮಗೆ ಸಿಗೋದಿಲ್ಲ, ಅಲ್ಲಿ ಹೀಲ್ಡ್ ಕಡಿಮೆ ಆಗುತ್ತೆ. ಆ ಉದ್ದೇಶಕ್ಕೆ ನಾವು ಅದನ್ನ, ನೀವು ಹೇಳ್ತಿರುವಂತದ್ದು ಈಗ 5-6 ಅಡಿ ಎತ್ತರಕ್ಕೆ ಬಂದು ಅಂತ ಹೇಳಿದ್ರೆ ಅಲ್ಲಿ ತನಕ ನಿಮಗೆ ಕಾಳುಮೆಣಸಿನ ಇಳುವರಿ ನಿಮಗೆ ಸಿಗೋದಿಲ್ಲ. ಓಕೆ, ಆ ಒಂದು ಇದರಲ್ಲಿ ಆ ಒಂದು ಉದ್ದೇಶಕ್ಕೆ ನಾವು ಚಂದ್ರಗಿರಿ ಅರೇಬಿಕನ್ನ ನೀವು ಇದು ಮಾಡ್ಕೊಂಡಿದ್ದೀರಾ. ಈ ಪಣಿಯೂರು 1 ಮತ್ತೆ ಪಣಿಯೂರು 5 ಅದರ ನಿರ್ವಹಣೆ ನಿಮ್ಮಲ್ಲಿ ಹೇಗಿದೆ ಸರ್? ನಾವು ಇದನ್ನ ಕಲ್ಟಿವೇಶನ್ ಮಾಡೋದಿಲ್ಲ. ಏನೇ ಮಾಡಿದ್ರು ಕೈಯಲ್ಲಿ ಕೀಳ್ತೀವಿ ಅಥವಾ ಬ್ರಷ್ ಕಟ್ಟಲ್ಲಿ ಹೊಡಿತೀವಿ. ನಾವು ಕಳೆನಾಶಕನ ಹೊಡೆಯೋದಿಲ್ಲ. ನಾವು ಇದಕ್ಕೆ ನಮ್ದು ಏನಾಗ್ತಂದ್ರೆ, ಈಗ ಬರ ಇರೋದ್ರಿಂದ ಈ ವರ್ಷ ಮಳೆ ಬಂದಿಲ್ಲ ನಮಗೆ.
ಓಕೆ ನಾವು ಅದಕ್ಕೆ ಒಂದು 3-4 ಸರಿ 2 ಸರಿ ಬರೀ ವಾಟರ್ ಸ್ಪ್ರೇ ಮಾಡಿದ್ವಿ. ವಾಟರ್ ಸ್ಪ್ರೇ ಆರ್ಟಿಫಿಷಿಯಲ್ ರೈನ್ಫಾಲ್ ಓಕೆ ಕ್ರಿಯೇಟ್ ಮಾಡಿದ್ವಿ ನಾವು. ಮೊನ್ನೆ 3 ದಿವಸ ಆಯ್ತು. 3 ದಿವಸ ಆಗಿ ಪ್ರತಿ 2 ಸರಿ ಒಂದೇ ದಿನ 2 ರೌಂಡಲ್ಲಿ ನಾನು ಬರೀ ವಾಟರ್ ಸ್ಪ್ರೇ ಮಾಡ್ಕೊಂಡ್ಬಂದೆ. ಅದಕ್ಕೆ ನೀವು ಇದನ್ನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲ ಆರ್ಟಿಫಿಷಿಯಲ್ ನೀವು ಏನ್ ಮಾಡೋದಕ್ಕೆ ಅಂತ ಹೇಳಿದ್ರಲ್ಲ, ರೈನ್ಫಾಲ್ ಮಾಡೋದಕ್ಕೆ. ಅದಕ್ಕೆ ಪೈಪ್ ಲೈನ್ಸ್ ಏನಾರು ಇದೆಯಾ? ಪೈಪ್ ಲೈನ್ ಇಲ್ಲ, ನಾವು ಇದರಲ್ಲಿ ಸ್ಪ್ರೇ ಪಂಪಲ್ಲಿ ನಾವು ಓಕೆ. ಯಾಕಂದ್ರೆ ನಾವು ಜೆಟ್ ಇವನ್ ಸ್ಪ್ರಿಂಕ್ಲರ್ ಹಾಕಿದ್ರೆ ಅಷ್ಟಕ್ಕೆ ನಾವು ಮೇಂಟೈನ್ ಮಾಡಕ್ ಆಗೋದಿಲ್ಲ. ತುಂಬಾ 20 ಅಡಿ ಹೋಗಿದೆಯಲ್ಲ, ಅದಕ್ಕೆಲ್ಲ ನಾವು ಏನು ಸ್ಪ್ರೇಯರ್ ಪಂಪ್ ಇದೆಯಲ್ಲ, ಜನರೇಟರ್ ಪಂಪ್ ಇದೆ, ಪಂಪಲ್ಲೇ ನಾವು ಸ್ವಲ್ಪ ಸ್ಪ್ರೆಡ್ ಆಗಿ ತುಂಬಾ ಫೋರ್ಸ್ ಬರಬಾರ್ದು, ಮಿಸ್ಟ್ ಟೈಪ್ ಬರಬೇಕು, ಫಾಗ್ ಟೈಪ್ ಬರಬೇಕು. ಆ ರೀತಿ ನಾವು ಜೆಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು 2 ಸರಿ ಸ್ಪ್ರೇ ಮಾಡಿದ್ವಿ. ಅದಾದ್ಮೇಲೆ 1 ಸರಿ ಪೆಪ್ಪರ್ ಸ್ಪೆಷಲ್ ಅಂತೇಳಿ ಲಾಸ್ಟ್ ಇದರಲ್ಲಿ 2 ಸರಿ ವಾಟರ್ ಸ್ಪ್ರೇ ಮಾಡಿದ್ಮೇಲೆ 3rd ಟೈಮು ಪೆಪ್ಪರ್ ಸ್ಪೆಷಲ್ನ ಸ್ಪ್ರೇ ಮಾಡಿದ್ವಿ. ಪೆಪ್ಪರ್ ಸ್ಪೆಷಲ್ನ ಸ್ಪ್ರೇ ಮಾಡಿದ್ದೀರಾ. ಮತ್ತೆ ಇನ್ನೊಂದು, ಯಾರೇ ಕಾಳು ಮೆಣಸಿನ ಬೆಳೆಗಾರರಾಗಲಿ ಮಾಡಬೇಕಾದಾಗ 2 ಮಾರ್ಗದರ್ಶನಗಳು ನಮಗೆ ಬಹಳ ಮುಖ್ಯವಾಗಿ ಅಳವಡಿಸ್ಕೋಬೇಕು. ಒಂದು, ಕಲ್ಟಿವೇಶನ್ ಮಾಡಬಾರ್ದು, ಮುಖ್ಯವಾಗಿ ಕಲ್ಟಿವೇಶನ್ ಮಾಡಲೇಬಾರ್ದು. ಯಾಕಂದ್ರೆ ಅದಕ್ಕೆ ಬೇರುಗಳಿದಾವಲ್ಲ, ಬೇರು ಬಹಳ ಸೂಕ್ಷ್ಮ. ಅದೇನೋ ಡ್ಯಾಮೇಜ್ ಆಯ್ತಂದ್ರೆ ಮಣ್ಣಲ್ಲಿರ್ತಕ್ಕಂಥ ವೈರಸ್ ಅದಕ್ಕೆ ಹೋಗಿಬಿಟ್ಟು ಕೊಳೆ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದು, ನೀರು ನಿಲ್ಬಾರ್ದು, ವಾಟರ್ ಲ್ಯಾಗ್ ಆಗಬಾರ್ದು, ನೀರು ಯಥೇಚ್ಛವಾಗಿ ನೀರು ನಿಲ್ಲೇ ಕೂಡುದು, ಒಂದು ದಿನ ನೀರು ನಿಲ್ಕೂಡ್ದು, ಡ್ಯಾಂಪ್ನೆಸ್ ಎಷ್ಟನ್ನಿರಲಿ, ತಂಪು ಎಷ್ಟನ್ನಿರಲಿ, ಬಟ್ ನೀರು ನಿಲ್ಕೂಡ್ದು, ಸ್ಟಾಗ್ನೆಂಟ್ ಆಗಬಾರ್ದು. ಇವೆರಡನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಯಾರೇ ರೈತರು ಕಾಳು ಮೆಣಸು ಮಾಡ್ಕೊಂಡಾಗ ನನ್ನ ಹತ್ರ ನೀರು ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಸುಮ್ಮನೆ ತುಂಬ ನಿಲ್ಸೋದು ಮಾಡೋದು ಆ ಥರ ಮಾಡಬೇಡಿ. ಈ ರೀತಿ ಮಾಡ್ಕೊಂಡು ಮಾಡಿದ್ರೆ ಯಾವುದೂ ಫೇಲ್ಯೂರ್ ಆಗೋದಿಲ್ಲ. ನೀರ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಹೌದು ಸರ್. ಈ ಭಾಗದಲ್ಲಿ ನೀರು ತುಂಬಾ ಒಂದು ಕೆಳಮಟ್ಟದಲ್ಲಿದೆ. ಹೌದು. ಈಗ ಈ ನಿಮ್ಮ ತೋಟದ ನಿರ್ವಹಣೆಯಲ್ಲಿ ಎಷ್ಟು ನೀರಾವರಿ ಸಂಬಂಧಪಟ್ಟಂತೆ ಬೋರ್ಗಳಿದಾವೆ, ಹೇಗೆ ನೀವು ಅದನ್ನ ಹಂಚಿಕೆ ಮಾಡ್ಕೊಂಡಿದ್ದೀರಾ, ಹೇಗೆ? ಸರ್, ನಮ್ದು ಕಮ್ಯುನಿಟಿ ಫಾರ್ಮಿಂಗ್ ಟೈಪ್ ಇದೀವಿ ನಾವು. ಬೇರೆ ಬೇರೆ ಕಮ್ಯುನಿಟಿ ಫಾರ್ಮಿಂಗ್ ಅಂತಂದ್ರೆ ನಾವು ಅಣ್ಣ ತಮ್ಮಗಳೆಲ್ಲ ಬೇರೆ ಬೇರೆ ಇದೀವಿ. ಬಟ್ ಸೆಂಟ್ರಲ್ ಯಾವುದು ಬ್ಯಾರಿಯರ್ಸ್ ಇಲ್ಲ, ಬೇಲಿಗಳು ನಂದು ನಿಂದು ಅಂತ ಬೇರಿಯರ್ಸ್ ಇಲ್ಲ. ಕಮ್ಯುನಿಟಿ ಫ್ಯಾಮಿಲಿ ಫಾರ್ಮಿಂಗ್ ಫ್ಯಾಮಿಲಿ ಫಾರ್ಮಿಂಗ್ ಅಂತ ಹೇಳಬೇಕಾಗುತ್ತೆ. ಓಕೆ. ಏನಕ್ಕೆ ಅಂದ್ರೆ ನಮ್ಗೆ ಇದು 19 ಎಕರೆಯಲ್ಲೂ ಯಾವ್ದು ಸೆಂಟ್ರಲ್ಲಿ ಬ್ಯಾರಿಕೇಡ್ ಇಲ್ಲ. ನನ್ ಬೇಲಿ ನಿಂದ್ ಬೇಲಿ ನನ್ನದು ಅಂತಕ್ಕಂತಿಲ್ಲ, ಇದೆಲ್ಲ ನಮ್ಮದು. ಓಕೆ. ಅಂದ್ರೆ ಕಾಮನ್ ಆಗಿ ಬೋರ್ವೆಲ್ಸ್ 6 ಬೋರ್ವೆಲ್ ಇದಾವೆ. 6 ಬೋರ್ವೆಲ್ನು ಕಾಮನ್. ಒಂದ್ರಲ್ಲಿ ಇಳುವರಿ ಜಾಸ್ತಿ ಬರ್ಬೋದು, ಇನ್ನೊಂದ್ರಲ್ಲಿ ಕಮ್ಮಿ ಬರ್ಬೋದು. ಒಂದೇ ಸಿಂಗಲ್ ಮೈನ್ ಪೈಪ್ ಲೈನ್. ಈ ನಿಮ್ಮ 19 ಎಕರೆಗೂ ಸಿಂಗಲ್ ಮೈನ್ ಪೈಪ್ ಲೈನ್. ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಒಂದು ಇದಕ್ಕೂ? ಹೌದೌದು, ಟೋಟಲ್ ಒಂದೇ ಪೈಪ್ ಲೈನು. ನಂಬರ್ ಬೋರ್ವೆಲ್ಸ್ ಇದಾವೆ, ಅವೆಲ್ಲಾನು ಜಾಯಿನ್ ಆಗ್ತವೆ. ಜಾಯಿನ್ ಆಗಿ ಇವತ್ತು ನನಗೆ ನೀರು ಬಿಟ್ಟಿರ್ಬೇಕಂದಾಗ ನನ್ನಲ್ಲಿರ್ತಕ್ಕಂಥ ವಾಲ್ಗಳನ್ನ ನಾನು ಓಪನ್ ಮಾಡ್ಕೊಂತೀನಿ, ಬೇರೆ ಅಣ್ಣ ತಮ್ಮದೆಲ್ಲನ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ನಾಳೆಗೆ ಅವ್ರು ಸರ್ತಿ ಬಂದಾಗ ಅವರ ತೋಟದಲ್ಲಿರ್ತಕ್ಕಂಥ ವಾಲ್ಗಳು ಓಪನ್ ಮಾಡ್ಕೊಂತಾರೆ, ನನ್ನ ವಾಲ್ಗಳನ್ನ ಕ್ಲೋಸ್ ಮಾಡ್ತೀವಿ. ಹಿಂಗೆ ಡೈಲಿ ಒಬ್ಬೊಬ್ರು ಶಿಫ್ಟ್ ಮಾಡ್ಕೊಂತ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸ್ ಒಂದು ಕೇಸ್ ಅವ್ರಿಗೆ ಏನಾದ್ರು ನೀರಿನ ಅವಲಂಬನೆ ಇವತ್ತು ಜಾಸ್ತಿ ಬೇಕು ಅಂದಾಗ ನಾನು ಅದನ್ನ ಸ್ಯಾಕ್ರಿಫೈ ಮಾಡಿ ಅವ್ರಿಗೆ ಕೊಡ್ತೀನಿ. ಅಲ್ಲ, ಇದು ಈಗ ನಿಮ್ಮಲ್ಲಿ ಬೆಳೆಗಳು ಏನಿದೆ ಅದು ಕೂಡ ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಸಮಾನಾಂತರವಾಗಿ ಭಾಗ ಆಗಿದೆಯಾ? ಇಲ್ಲ, ನಾವು ಭಾಗವಾದ ನಂತರ ಇವನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿರ್ತಕ್ಕಂಥದ್ದು. ಅಲ್ಲ, ನಾನು ಈ ಪ್ರಶ್ನೆ ಏನು ಕೇಳಿದೆ ಅಂದ್ರೆ, ನಿಮ್ಮ ಕೆಲವು ಬೆಳೆ ಜಾಸ್ತಿ ನೀರನ್ನ ಬೇಡುತ್ತೆ, ನಿಮ್ಮ ಅಣ್ಣನ ಇನ್ನೊಂದು ಬೆಳೆ ನೀವು ಹೇಳದಂತೆ ಜಾಸ್ತಿ ನೀರನ್ನ ಬೇಡೋದಿಲ್ಲ. ಆ ಒಂದು ಹಂತದಲ್ಲಿ ನೀರನ್ನ ಹೇಗೆ ಪಾಲ್ ಮಾಡ್ಕೊಳ್ತೀರಾ? ಈಗ ನಮಗೆ ಎಲ್ಲರದು ಅಡಿಕೆ ಇದೆ, ಎಲ್ಲರದು ತೆಂಗಿದೆ, ಎಲ್ಲರದು ಕಾಳುಮೆಣಸು ಇದೆ, ಎಲ್ಲರದು ಗೋಡಂಬಿ ಇದೆ, ಎಲ್ಲರದು ಸೀತಾಫಲ ಇದೆ. ಓಕೆ, ಎಲ್ಲದೂ ಇದೆ. ಅಂದ್ರೆ ಎಲ್ಲರತ್ರ ಸೇಮ್ ಕ್ರಾಪ್ ಇದೆ. ಹಂಗಾಗಿ ನಾವು ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅವ್ರಿಗೂ ಅಷ್ಟೇ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ನೀರು. ಆ ರೀತಿ ನಾವು ಹಂಚಿಕೆ ಮಾಡ್ಕೊಂಡಿದ್ದೀರಾ. ಬಟ್ ನಾನು ಹಿಂದೆ ಭಾಗದಲ್ಲಿ ಕಂಡೆ, ಇಲ್ಲಿ ನಿಮ್ದು ಕಳೆಯನ್ನ ನೀರು ನಿಯಂತ್ರಣ ಮಾಡ್ತಾ ಇದ್ದೀರಾ. ಅಲ್ಲಿ ಅವರು ಆಲ್ರೆಡಿ ಟಿಲ್ಲರ್ ಮಾಡಿದ್ದಾರೆ. ಹೌದು, ನಿಮ್ಮ ಅಣ್ಣನ ತೋಟದಲ್ಲಿ. ಹೌದು. ಈ 6 ಜನ ನೀವು ಸಾವಯವನೇ ಅಥವಾ ನೀವು ಒಬ್ಬರೇ ಸಾವಯವ? ಇಲ್ಲ, ಸಾವಯವ ಮಾಡ್ತಿದ್ವಿ. ಅವರು ನಮ್ಮ ಒಬ್ಬ ಅಣ್ಣ ಅವ್ರು ಏನ್ ಮಾಡ್ತಾರೆ, ಮೇಂಟೈನ್ ಮಾಡಕ್ಕಾಗಲ್ಲ ಹುಲ್ಲು ಅಂತ ಹೇಳಿ ಅವರು ಲೋ ಟಿಲ್ಲಿಂಗ್ ಮಾಡ್ತಾರೆ. ಟಿಲ್ಲಿಂಗ್ ಮಾಡ್ತಾರೆ. ನಾನೇ ಮಾಡ್ತೀನಿ, ಅದು ನ್ಯಾಚುರಲ್ ಹಾಗೆ ಬಿಡ್ತಿದ್ದೀನಿ. ನೋಡೋಣ, ಜಸ್ಟ್ ಫಾರ್ ಕಂಪ್ಯಾರಿಸನ್ ಬಿಟ್ವೀನ್ ದಿ ಟಿಲ್ಲಿಂಗ್ ಅಂಡ್ ನಾನ್ ಟಿಲ್ಲಿಂಗ್. ನಮ್ಮಲ್ಲಿ ಒಂದು ಸ್ಟಡಿ ಮಾಡೋಣ, ಸ್ಟಡಿ ಮಾಡೋಣ. ನಾವು ಅದನ್ನ ನಮಗೆ ಒಂದು ಗೈಡ್ಲೈನ್ಸ್ ಸಿಗಲಿ ಅಂತ ಉದ್ದೇಶಕ್ಕೆ ನಾನೀಗ ನನ್ನ ಫಾರ್ಮ್ ಅಲ್ಲಿ 3 ಎಕರೆ ನಾನ್ ಟಿಲ್ಲಿಂಗ್, 0 ಕಲ್ಟಿವೇಶನ್. ನಮ್ಮ ಬ್ರದರ್ 3ರಲ್ಲಿ ಲೈಟ್ ಟಿಲ್ಲಿಂಗ್ ಮಾಡ್ತಾರೆ. ತುಂಬಾ ಒಂದು ಅದ್ಭುತವಾದಂತ ಯೋಚನೆ. ನಾನು ಅನ್ನೋದು ಒಂದಿಲ್ಲ ಇಲ್ಲಿ, ನಾವು ಅನ್ನೋದು ದೊಡ್ಡದಾಗಿರುತ್ತೆ. ಹೌದು ಸರ್, ಅದು ಇರಲೇಬೇಕು. ಹೌದು. ಯಾಕಂದ್ರೆ ಒಂದು ನೋಡಿ ನಾನು ಹೇಳೋದು ಎಲ್ಲರಿಗೂ, ಗುಂಪಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ದು. ನಾವು ಅಣ್ಣ ಏನಾದ್ರು ಒಡಕ್ ಬಂತಂದ್ರೆ ಬೇರೆಯವರು ನಮ್ಮಲ್ಲಿ ಮೂಗು ತೋರಿಸ್ತಾರೆ. ಹೌದು, ಮೂಗು ತೋರಿಸಿ ನಮ್ಮಲ್ಲಿರ್ತಕ್ಕಂಥ ಸಂಬಂಧವನ್ನ ಇನ್ನೂ ದೂರ ಮಾಡ್ತಾರೆ. ನಾವಲ್ಲೇ ಎಲ್ಲ ಒಟ್ಟಿಗಿದ್ದಾಗ ಬೇರೆ ಯಾರನ್ನು ಬಿಡಪ್ಪ ಅವ್ರೇನು ನಾವ್ ಬೇರೆ ಯಾರು ಏನ್ ಹೇಳಿದ್ ಕೇಳಲ್ಲ. ಅವರೆಲ್ಲ ಬುದ್ಧಿವಂತರಿದ್ದಾರೆ, ಅವರೆಲ್ಲ ಜ್ಞಾನಿಗಳಿದ್ದಾರೆ,
ಅವರದಕ್ಕಂಥ ಬದುಕನ್ನು ನಾವು ಮನೆ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾರೆ. ಅವರು ಯಾರದನ್ನು ಬೇರೆಯವ್ರನ್ನ ಅವರು ಕೆಟ್ಟದ್ದನ್ನು ನಾವು ಹೇಳಿದ್ರು ಸಹ ಅವರು ಅಕ್ಸೆಪ್ಟ್ ಮಾಡಲ್ಲ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬಂದಿರುತ್ತೆ. ನಮ್ಮ ಹತ್ರ ಯಾರೂ ಆ ರೀತಿ ಡಿಸ್ಕರೇಜ್ ಮಾಡೋಕ್ಕಾಗಲಿ, ನಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕಾಗಲಿ ಯಾರೂ ನಮ್ಮೂರಲ್ಲಿ ಬರೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ. ನಾವು 5 ಜನ ಬ್ರದರ್ಸ್ ಇದ್ದು ಸಹ ನಾವು ಒಟ್ಟಿಗೆನೆ ಇದೇ ರೀತಿ ಕಮ್ಯುನಿಟಿ ಫಾರ್ಮಿಂಗಲ್ಲಿ ಯಾವ ರೀತಿ ಏನೇ ಕಷ್ಟ ಸುಖ ಬರಲಿ ಎಲ್ಲರೂ ಹಂಚ್ಕೊಂಡು. ಸರ್, ಒಂದ್ ನಿಮಿಷ, ಈ ಹಂತದಲ್ಲಿ ನೀವು ಒಬ್ಬರೇ ನಿಂತ್ಕೊಂಡ್ಬಿಟ್ಟು ಈ ಮಾತು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ನಿಮ್ ಜೊತೆ ಇದೇ ಮಾತನ್ನ ಹೇಳಿದ್ರೆ ಹೌದು ಇನ್ನೂ ಒಂದು ಜಾಸ್ತಿ ಅರ್ಥ ಬರುತ್ತೆ ಅಂತ ತಿಳ್ಕೊಳ್ತೀನಿ. ಅವರು ಪರಿಚಯ ಮಾಡ್ಕೊಡ್ತೀನಿ. ನೋಡಿ ಸರ್, ಇವರು ನಮ್ಮ ದೊಡ್ಡಣ್ಣ ರವೀಂದ್ರ ಅಂತೇಳಿ, ಇವರು ನಮ್ಮ ಚಿಕ್ಕತಮ್ಮ ಲೋಕೇಶ್ವರ, ಇವರು ನಮ್ಮ ಎರಡನೇ ಅಣ್ಣ ನಾಗರಾಜ್ ಅಂತೇಳಿ, ಇವರು ಪವನ್ ಕುಮಾರ್ ಅಂತೇಳಿ MCA ಆಗಿದೆ. ಇವ್ರ ಮಗ ನಾಗರಾಜ್ ಅವ್ರ ಮಗ. ಇನ್ನೊಬ್ರು ಅಣ್ಣ ಮಿಸ್ ಆಗಿದೆ. ಇನ್ನೊಬ್ಬ ಅಣ್ಣವರು ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ. ಅವ್ರ ಮಗ ಚಿತ್ರದಲ್ಲಿದ್ದಾರೆ. ನಮ್ದೆಲ್ಲ ಈ ರೀತಿ ಒಂದು ಸಹಬಾಳ್ವೆ ಇರ್ತಕ್ಕಂಥ ಒಂದು CNR ಅಗ್ರಿ ಫಾರಂ ಅಂದ್ರೆ ಸಹಬಾಳ್ವೆ ಇರ್ತಕ್ಕಂಥ ಒಂದು ಕುಟುಂಬ ಅಂತಕ್ಕಂಥದ್ದು ನಾವು ಬೇರೆಯವರಿಗೆ. ಏನಿದು CNR? ಚಿಕ್ಕಚೆಲ್ಲೂರು ನಿಡಮಾಮಣಪ್ಪ ಋದುಮಣಿಯಪ್ಪ ಫಾರ್ಮಿಂಗ್ ಅಂತ. ಅವ್ರು ಯಾರು? ಋದುಮಣಿಯಪ್ಪ ಅಂದ್ರೆ ನಮ್ಮ ಎಳ್ಳ ಬ್ರದರ್. ಓಕೆ. ನಮ್ಮ ನಿಡಮಾಮಣಪ್ಪ ಅಂದ್ರೆ ನಮ್ಮ ಅಪ್ಪಾಜಿ. ಚಿಕ್ಕಚೆಲ್ಲೂರು ನಮ್ಮ ಗ್ರಾಮ. ಗ್ರಾಮ ನಮ್ಮ ಅಪ್ಪಾಜಿ ಇದ್ರು ಕೂಡ ಅವರ ನೆನಪು ನಿಮ್ ಜೊತೆ ಯಾವ ಇರ್ಲೇಬೇಕು. ಓಕೆ, ಇರ್ಲೇಬೇಕು. ಅವರ ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಬೇಕೇ ಬೇಕಾಗುತ್ತೆ. ಖಂಡಿತವಾಗ್ಲೂ ಅವ್ರು ಒಂದ್ ಕಡೆ ನಿಂತ್ಕೊಂಡು ಅವರ ತಮ್ಮಂದಿರ ಯಶಸ್ಸನ್ನ ನೋಡ್ತಾನೆ ಇರ್ತಾರೆ, ಹೌದು, ಅರಿಸ್ತಾನೆ ಇರ್ತಾರೆ. ಹೌದು. ಈ ತೋಟ ಮತ್ತೆ ನಿಮ್ಮ ಈ ಒಂದು ಒಗ್ಗಟ್ಟು ಇದೇ ರೀತಿ ಸದಾ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಬಯಸ್ತೀವಿ. ಸಂತೋಷ ಸರ್.